ಇದೇ ಬಿಜೆಪಿಯ ಪ್ರಣಾಳಿಕೆ ಸದ್ಯ ಗ್ಯಾರಂಟಿ ಗುದ್ದಾಟಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಗುಡುಗಿದ್ರೆ ಕೇಸರಿ ಪಡೆ ನಾಯಕರು ಪ್ರಣಾಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಗ್ಯಾರಂಟಿಯೇ ಬೆಸ್ಟ್ ಅಂತ ಕೈಪಡೆ ಹೇಳ್ತಿದ್ರೆ ನಮ್ಮ ಸಂಕಲ್ಪವೇ ಸರಿ ಅಂತ ಬಿಜೆಪಿ ಹೇಳ್ತಾ ಇದೆ. हम जब देते हैं गारंटीज हैं, उससे घबराकर उन्होंने ये सारी चीजें कही है। खाली नाम बदल देना है, स्कीम का नाम बदल देना है। ಮೋದಿ ಗ್ಯಾರಂಟಿ ಶಾಶ್ವತ ಗ್ಯಾರಂಟಿ 600 ಭರವಸೆಗಳನ್ನು ಕೊಟ್ಟರು. 60 ಭರವಸೆಗಳನ್ನು ಈಡೇರಿಸ್ತಾರೆ. ಭರವಸೆಗಳು ಯಾವತ್ತೂ ಈಡೇರಿಸಿಲ್ಲ, ಮುಂದೆನೂ ಈಡೇರಿಸಲ್ಲ. ದೇಶದ ಆಡಳಿತ ಸುಧಾರಣೆಯಲ್ಲಿ ಪರಿವರ್ತನೆ. ಕಪ್ಪು ಹಣ ವಾಪಸ್ ತರ್ತೀವಿ ಅನ್ನೋಂಥ ಗ್ಯಾರಂಟಿನೂ ಗೊತ್ತೋಗೈತಿ. ಆ ಗ್ಯಾರಂಟಿಗೆ ಏನೂ ವ್ಯಾರಂಟಿ ಇಲ್ಲ. ಬಹಳ ದಿನ ಜನಕ್ಕೆ ವಂಚನೆ ಮಾಡೋಕ್ಕಾಗೋದಿಲ್ಲ. ಗ್ಯಾರಂಟಿ ಗ್ಯಾರಂಟಿ ಲೋಕ ಸಮರ ಗೆಲ್ಲೋಕೆ ಗ್ಯಾರಂಟಿ ಅಸ್ತ್ರ. ಮೋದಿಗೆ ಗ್ಯಾರಂಟಿ ಘೋಷಣೆಯೊಂದಿಗೆ ಪ್ರಣಾಳಿಕೆ ಬಿಡುಗಡೆ ಮಾಡಿರೋ ಬಿಜೆಪಿ ಸಾಲು ಸಾಲು ಭರವಸೆ ನೀಡಿದೆ. ಆದರೆ ಬಿಜೆಪಿಯ ಇದೇ ಪ್ರಣಾಳಿಕೆ ಈಗ ಕಾಂಗ್ರೆಸ್ ಬಿಜೆಪಿ ನಡುವಿನ ವಾಗ್ಯುದ್ಧಕ್ಕೆ ವೇದಿಕೆಯಾಗಿದೆ. ನಮ್ಮನ್ನ ಟೀಕಿಸ್ತಾರೆ, ಅವರೇ ಗ್ಯಾರಂಟಿ ಘೋಷಿಸುತ್ತಾರೆ ಎಂದ ಖರ್ಗೆ. ಬಿಜೆಪಿ ಪ್ರಣಾಳಿಕೆ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ದಾರೆ. ನಮ್ಮನ್ನ ಟೀಕಿಸೋ ಇವರು ಮತಕ್ಕಾಗಿ ತಾವೇ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಕುಟುಕಿರೋ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ವಾಗ್ಬಾಣಗಳನ್ನೇ ಬಿಟ್ಟಿದ್ದಾರೆ. ಹಳೆ ಯೋಜನೆಗಳಿಗೆ ಹೊಸ ಹೆಸರಿಟ್ಟಿದ್ದಾರೆ ಅಂತ ಕಾಲೆಳೆದಿದ್ದಾರೆ. हम जब देते हैं तो उसको क्रिटिसाइज करते हैं और वही वोटों के लिए आप लोग करते हैं. तो ये समझिए कि हमारी बहुत सी जो गारंटीज हैं उससे घबराकर उन्होंने ये सारी चीजें कही है. और हालांकि बीजेपी के लोगों ने क्या क्या नहीं कहा है 10 सालों में और क्या क्या किया है वो सबको पता है. फूड सिक्योरिटी बिल कब आया था? फूड सिक्योरिटी बिल कब आया था? कांग्रेस का जमाने से. ये क्या अलग से क्या कर रहे हैं? खाली नाम बदल देना है, स्कीम का नाम बदल देना है. ಕಳೆದ ಚುನಾವಣೆಯಲ್ಲಿ ಕೊಟ್ಟ ಭರವಸೆ ಏನಾಯ್ತೋ? ಸಿಎಂ ಸಿದ್ದು ಪ್ರಶ್ನೆ. ಬಿಜೆಪಿ ಪ್ರಣಾಳಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ದಾರೆ. ಕಳೆದ ಬಾರಿ ಕೊಟ್ಟಿದ್ದ ಭರವಸೆಗಳು ಏನಾದ್ವು ಅಂತ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಈಗ ಮಾಡಿರೋ ಹೇಳಿದ್ದರಲ್ಲ, ಅವನ್ನೆಲ್ಲ ಜಾರಿ ಮಾಡಿದ್ರ, ಇಲ್ಲಿವರೆಗೆ ಮಾಡಿದ್ರಲ್ಲ, ಅವ್ ತಾನೇ ಚರ್ಚೆ ಆಗ್ಬೇಕಾಗಿರೋದು. 15 ಲಕ್ಷ ತಂದು ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಮೇಕ್ ಇನ್ ಇಂಡಿಯಾ ಮಾಡಿದ್ರ. 2018ರಲ್ಲಿ ಬಿಜೆಪಿ 600 ಭರವಸೆಗಳನ್ನು ಕೊಟ್ಟರು. 60 ಭರವಸೆಗಳನ್ನು ಈಡೇರಿಸ್ತಾರೆ. ಭರವಸೆಗಳು ಯಾವತ್ತೂ ಈಡೇರಿಸಿಲ್ಲ, ಮುಂದೆನೂ ಈಡೇರಿಸಲ್ಲ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ. ಮೋದಿ ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಕೇಸರಿ ಪಡೆಯನ್ನ ಕುಟುಕಿದ್ದಾರೆ. ಇನ್ನು ಸಚಿವ ಕೆಎಚ್ ಮುನಿಯಪ್ಪ ಕೂಡ ಜನರನ್ನ ಬಹಳ ದಿನ ವಂಚಿಸೋಕಾಗಲ್ಲ ಅಂತ ಕಿಡಿಕಾರಿದ್ದಾರೆ. ಕಪ್ಪು ಹಣ ವಾಪಸ್ ತರ್ತೀವಿ ಅನ್ನೋಂಥ ಗ್ಯಾರಂಟಿನೂ ಗೊತ್ತೋಗೈತಿ. ಸ್ವಿಸ್ ಬ್ಯಾಂಕ್ನಲ್ಲಿ ಇದ್ದಂಥ ಹಣ ಅಂತಂದು ಅದನ್ನ ಹಾಕ್ತೀವಂಥದ್ದು. ಆಮೇಲೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ವರ್ಷಕ್ಕೆ ಅನ್ನುವಂಥ ಗ್ಯಾರಂಟಿನೂ ಮುಗಿದೋಗೈತಿ. ಎಲ್ಲ ವ್ಯಾರಂಟಿನೇ ಇಲ್ಲ. ಅದಕ್ಕೆ ಆ ಗ್ಯಾರಂಟಿಗೆ ಏನೂ ವ್ಯಾರಂಟಿ ಇಲ್ಲ. ಜನಕ್ಕೆ ದೇಶದಲ್ಲಿ ಗೊತ್ತಾಗಿದೆ, ಬಹಳ ದಿನ ಜನಕ್ಕೆ ವಂಚನೆ ಮಾಡೋಕ್ಕಾಗೋದಿಲ್ಲ. ಧರ್ಮ ಒಂದು ಕಡೆ ಇರ್ತದೆ, ಧರ್ಮಕ್ಕೆ ಜಯ ಇರ್ತದೆ. ಮೋದಿ ಗ್ಯಾರಂಟಿ ಅಭಿವೃದ್ಧಿಯ ಸಂಕಲ್ಪ ಎಂದ ಬಿಜೆಪಿ ನಾಯಕರು. ಆತ ಕಾಂಗ್ರೆಸ್ ನಾಯಕರು ಕುಟುಕುತ್ತಿದ್ರೆ ಈತ ಗ್ಯಾರಂಟಿಗಳನ್ನ ಬಿಜೆಪಿ ನಾಯಕರು ಹಾಡಿ ಹೊಗಳಿದ್ದಾರೆ. ದೇಶದ ಅರ್ಥವ್ಯವಸ್ಥೆಯಲ್ಲಿ, ದೇಶದ ಆಡಳಿತ ಸುಧಾರಣೆಯಲ್ಲಿ ಪರಿವರ್ತನೆ ಬರೋದ್ರ ಮೂಲಕ ದೇಶದ ಜನರ ಬದುಕು ಇನ್ನೂ ಸುಲಲಿತವಾಗಲಿ. ಮೋದಿ ಗ್ಯಾರಂಟಿ ಶಾಶ್ವತ ಗ್ಯಾರಂಟಿ. ಮೋದಿ ಗ್ಯಾರಂಟಿ ದೇಶ ಕಟ್ಟುವಂಥ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಬದುಕು ಕಟ್ಟುವಂಥ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಪರ್ಮನೆಂಟ್ ಆಗಿ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಗ್ಯಾರಂಟಿ. ಒಟ್ನಲ್ಲಿ ಗ್ಯಾರಂಟಿಗಳಿಂದಲೇ ಮತ ಶಿಕಾರಿಗೆ ಇಳಿದಿದ್ದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅದೇ ಗ್ಯಾರಂಟಿ ಅಸ್ತ್ರವನ್ನೇ ಬಿಟ್ಟಿದೆ. ಈ ಬೆಳವಣಿಗೆ ಕೈಪಡೆ ಬೆಂಕಿ ಉಗುಳುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.